ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಪವಿತ್ರ ಪಾಕಶಾಲೆ. ಇವತ್ತು ಚಪಾತಿಗೆ ಎಗ್ ಮಸಾಲಾನ ಹೇಗೆ ಮಾಡೋದು ಅಂತ ತಿಳಿಸ್ತಾ ಹೋಗ್ತೀನಿ. ಪಟ ನಂಗೆ 5-10 ನಿಮಿಷದಲ್ಲಿ ನೀವು ಬ್ಯಾಚುಲರ್ಸ್ ಇರ್ಬೋದು, ಫ್ಯಾಮಿಲಿ ಮ್ಯಾನ್ಸ್ ಇರ್ಬೋದು, ಮಾಡ್ಕೋಬೋದು ಈಸಿಯಾಗಿ. ಫಸ್ಟು ನೀವು ಇಷ್ಟು ಐಟಮ್ನ ರೆಡಿ ಮಾಡ್ಕೊಳ್ಳಿ. ಬೆಳ್ಳುಳ್ಳಿ, ಹಾಗೆ ಶುಂಠಿ, ಹಾಗೆ ಕೊತ್ತಂಬರಿ ಸೊಪ್ಪು, ಹಾಗೆ ಚಕ್ಕೆ, ಲವಂಗ, ಇಷ್ಟು ಐಟಮ್ನ ಹೆಚ್ಚಿಟ್ಕೊಳ್ಳಿ ಒಂದು ಪ್ಲೇಟ್ನಲ್ಲಿ. ಶುಂಠಿ ಮತ್ತು ಜಾರ್ಗೆ ಹಾಕ್ಕೊಳ್ಳಿ ಮಿಕ್ಸಿ ಮಾಡ್ಕೊಳ್ಳೋದಕ್ಕೆ. ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಚಕ್ಕೆ ಒಂದೆರಡು, ಹಾಗೆ ಲವಂಗ, ಹಾಗೆ ಟೊಮೊಟೊ ಹಾಕ್ಕೊಳ್ಳಿ ಒಂದೆರಡು ಹೆಚ್ಚಿರೋದು. ಇದನ್ನು ಮಸಾಲೆ ಮಾಡ್ಕೊಳ್ಳೋದಕ್ಕೆ, ಈಗ ಮಸಾಲೆ ತಾನೇ ಮಾಡ್ತಿರೋದು ನಾವು, ಹಾಗಾಗಿ ಅದಕ್ಕೆ ಮಸಾಲೆ ಇರಬೇಕು. ಮಸಾಲೆ ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟಿಂಗಲ್ಲೇ ನಾನು ತೋರಿಸಿದಾಗೆ ನಿಮಗೆ ಮೊಟ್ಟೆನ ಒಂದು 10 ಮೊಟ್ಟೆಗೆ ನಾನು ರೆಡಿ ಮಾಡ್ಕೊತಾ ಇದ್ದೀನಿ. ಹಾಗೆ ಒಂದು 3 ಈರುಳ್ಳಿನೂ ಕೂಡ ಕಟ್ ಮಾಡ್ಕೊಂಡಿದ್ದೀನಿ ನೋಡಿ. ಸ್ವಲ್ಪ ಅರಿಶಿನ ಆ್ಯಡ್ ಮಾಡ್ಕೊಳ್ಳಿ. ಹಾಗೆಯೇ ಈ ಮಸಾಲೆ ರುಬ್ಬೋದಕ್ಕೆ ನೀರೇನು ಹಾಕಬೇಡಿ, ಟೊಮೊಟೊದಲ್ಲೇ ಆಲ್ರೆಡಿ ಸ್ವಲ್ಪ ವಾಟರ್ ಅಂಶ ಇರ್ತದೆ, ಹಾಗಾಗಿ ಟೊಮೊಟೊ ಒಂದೇ ಸಾಕು. ರುಬ್ಬಿರೋ ಮಸಾಲೆ ಈ ಥರ ಇದೆ, ಇಷ್ಟನ್ನು ನೀವು ಮಾಡ್ಕೊಳ್ಳಿ. ಒಂದು ಬಾಟ್ಲಿನ ಒಲೆ ಮೇಲೆ ಇಟ್ಬಿಟ್ಟು ಎಣ್ಣೆ ಹಾಕ್ಕೊಡಿ. ಸ್ವಲ್ಪ ಬಾಂಡ್ಲಿಗೆ ಇಟ್ಕೊಂಡಾದ್ಮೇಲೆ ಸ್ವಲ್ಪ ಖಾರದ ಪುಡಿ ಹಾಕ್ಕೊಳ್ಳಿ. ಹಾಗೆ ಅದಕ್ಕೆ ಸ್ವಲ್ಪ ಅರಿಶಿನ ಹಾಕ್ಕೊಳ್ಳಿ. ಮೊದಲಿಗೆ ಒಂದು 10 ಮೊಟ್ಟೆನ ಅದರಲ್ಲಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು. ಈ ಥರ ಮೊಟ್ಟೆನ ಫ್ರೈ ಮಾಡ್ಕೊಳ್ಳೋದ್ರಿಂದ ಒಡೆಯಲ್ಲ, ಮಸಾಲೆನೂ ಸ್ವಲ್ಪ ಅದಕ್ಕೆ ಖಾರನೂ ಸ್ವಲ್ಪ ಚೆನ್ನಾಗಿ ಹಿಡಿಯುತ್ತೆ. ನೋಡಿ, ಈ ಥರ ಸ್ವಲ್ಪ ಕೈ ಆಡ್ಕೊಳ್ಳಿ ಎಣ್ಣೆಯಲ್ಲಿ ಮೊಟ್ಟೆಗಳನ್ನ. ಚೆನ್ನಾಗಿ ಸ್ವಲ್ಪ ಅದು ಗಟ್ಟಿ ಪದರ ಬರಬೇಕು ಮೇಲ್ಗಡೆ. ನಂತರ ಫ್ರೈ ಆಗ್ತಿದ್ದಂಗೆ ಒಂದು ತಟ್ಟೆಗೆ ಅದನ್ನು ಎತ್ತಿಟ್ಕೊಳ್ಳಿ. ನೋಡಿ, ಎತ್ತಿಟ್ಕೊಂಡೆ ಮೊಟ್ಟೆನ. ಸ್ವಲ್ಪ ಈರುಳ್ಳಿ ಹಾಕ್ಕೊಳ್ಳಿ. 3 ಈರುಳ್ಳಿನ ಎತ್ತಿಟ್ಕೊಂಡಂಥ ಆ ಎಣ್ಣೆಗೆ ಹಾಕ್ಕೊಂಡು ಸ್ವಲ್ಪ ಅದನ್ನು ಫ್ರೈ ಮಾಡ್ಕೊಳ್ಳಿ. ಈ ಥರ ಫ್ರೈ ಮಾಡ್ಕೊಳ್ಳಿ. ಸ್ವಲ್ಪ ಕರಿಬೇವಿನ ಎಲೆಯನ್ನು ಬೇಕಾದ್ರೆ ಸೇರಿಸ್ಕೊಳ್ಳಿ. ಸಿಂಪಲ್ಲು, ಜಾಸ್ತಿ ಏನು ತಲೆ ಕೆಡಿಸ್ಕೊಳ್ಳೋಂಗಿಲ್ಲ, ಆರಾಮಾಗಿ ಮಾಡ್ಕೊಡ್ಬೋದು. ರುಬ್ಬಿರೋನ ಮಸಾಲೆನ ನೀವು ಅದರಲ್ಲಿ ಆ್ಯಡ್ ಮಾಡ್ಕೊಳ್ಳಿ. ಮಸಾಲೆನ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳಿ. ಸ್ಮೆಲ್ಲೆಲ್ಲ ಹೋಗಬೇಕಲ್ಲ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ಸ್ವಲ್ಪ ನೀರನ್ನ ಹಾಕ್ಕೊಳ್ಳಿ. ನೋಡಿ, ಈ ಥರ ಮಸಾಲೆ ರೆಡಿ ಆಯ್ತು. ಇನ್ನೂ ಸ್ವಲ್ಪ ಆ್ಯಡ್ ಮಾಡ್ಕೊಬೇಕು. ಇದಕ್ಕೆ ಖಾರದ ಪುಡಿ ಆ್ಯಡ್ ಮಾಡಿ. ಸ್ವಲ್ಪ ಧನಿಯಾ ಪುಡಿನೂ ಆ್ಯಡ್ ಮಾಡಿ. ಹಾಗೆ ಸ್ವಲ್ಪ ನಿಮಗೆ ಎಷ್ಟು ಬೇಕಷ್ಟು ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳಿ. ನೀಟಾಗಿ ಮಿಕ್ಸ್ ಮಾಡಿ. ಇಷ್ಟೇ ಸಿಂಪಲ್ಲು, ತೀರಾ ಏನು ತಲೆ ಕೆಡಿಸ್ಕೊಳ್ಳೋದೇ ಇಲ್ಲ. ಮಸಾಲೆ ರೆಡಿ ಮಾಡ್ಕೊಳ್ಳೋದು. ನೆಕ್ಸ್ಟು ನೀವು ಎತ್ತಿಟ್ಟಕ್ಕಂಥ ಮೊಟ್ಟೆನ ಅದಕ್ಕೆ ಆ್ಯಡ್ ಮಾಡ್ಕೊಳ್ಳೋದು. ಮೊಟ್ಟೆನ ಆ್ಯಡ್ ಮಾಡ್ಕೊಳ್ಳಿ. ಇವಾಗ ನೀವು ಬಯಸಿದ ಮೊಟ್ಟೆ ಮಸಾಲ, ಎಗ್ ಮಸಾಲ ರೆಡಿ. ಸ್ವಲ್ಪ ಚೆನ್ನಾಗಿ ಮಸಾಲೆ ಹತ್ಕೊಳ್ಳಿ ಅಷ್ಟೇ, ಅದಕ್ಕಿನ್ನೇನಿಲ್ಲ. ನೋಡಿ, ನಮಗೇನು ಜಾಸ್ತಿ ಟೈಮ್ ತಗೊಳ್ಳಿಲ್ಲ, 8-10 ನಿಮಿಷ ತೊಗೊಳ್ತಷ್ಟೇ. ರೆಡಿ ಟು ಈಟ್. ನೀವು ರೆಡಿ ಚಪಾತಿನಾರು ತರ್ಬೋದು, ಇಲ್ಲ ಮನೆಯಲ್ಲೇ ಮಾಡ್ಕೋಬೋದು. ನಾವು ಮನೆಯಲ್ಲಿ ಮಾಡ್ಕೊಂಡಿರೋ ಚಪಾತಿಗೆ ತಿಂತಾಯಿದ್ದೀವಿ ಹಾಕ್ಕೊಂಡು. ರೆಡಿ. ಸರ್ವ್ ಮಾಡ್ಕೊಳ್ಳಿ, ತಿನ್ನಿ. ನಿಮ್ಮ ಸಪೋರ್ಟ್ ಯಾವಾಗಲೂ ನಮಗೆ ಇದೇ ಥರ ಇರಲಿ.
ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹೊಸದಾಗಿ ಯಾರಾದರೂ ನೋಡ್ತಾ ಇದ್ದರೆ ಇದೇ ಥರ ನಾವು ಮಾಡಿ ತೋರಿಸ್ತೀವಿ.